ಜೋಳದ ರೊಟ್ಟಿ ಅಥವಾ ಚಪಾತಿಗೆ ಇದು ಒಂದು ಒಳ್ಳೆ ಕಾಂಬಿನೇಷನು, ಅತ್ಯಂತ ಟೇಸ್ಟಿಯಾಗಿರುತ್ತೆ. ಇದೇನು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೊದಲು ಒಂದು ಪ್ಯಾನಲ್ಲಿ ಒಂದು ಸ್ವಲ್ಪ ಒಗ್ಗರಣೆ ಹಾಕಿ, ಅಂದರೆ ಒಂದು 2-3 ಸ್ಪೂನು ಕೊಬ್ಬರಿ ಎಣ್ಣೆನ ಹಾಕಿ ಒಗ್ಗರಣೆ ಹಾಕೋಣ ಬನ್ನಿ. ಒಗ್ಗರಣೆಗೆ ಏನು ಜಾಸ್ತಿ ಏನಿಲ್ಲ, ಸ್ವಲ್ಪ ಸಾಸಿವೆ ಕಾಳು, ಅರಿಶಿನ, ಇದು ಮೊದಲು ಹಾಕೋದು ಜೀರಿಗೆ, ಆಮೇಲೆ ಕರಿಬೇವು, ಇಷ್ಟೇ ಹಾಕಿ ಒಂದು ಸ್ವಲ್ಪನೇ ಒಗ್ಗರಣೆ ಹಾಕ್ಕೊಳ್ಳೋಣ ಅಂತ ಒಂದು ಸಣ್ಣ ಪ್ರಮಾಣದಲ್ಲಿ ಒಗ್ಗರಣೆ. ಒಂದು ಈರುಳ್ಳಿನ, ದೊಡ್ಡ ಈರುಳ್ಳಿನ ಹೆಚ್ಕೊಂಡು ಹಾಕ್ತಾಯಿದ್ದೀವಿ. ಇದು ನಾವು ಆ್ಯಕ್ಚುಲಿ ಊರಲ್ಲಿ ಮಾಡಿರುವಂಥದ್ದು, ನಾನು ಇಲ್ಲಿ ಮಾಡಿದ್ದೆಲ್ಲ. ಚೌಳಿಕಾಯಿ ಪಲ್ಯ ನಿಮಗೆಲ್ಲ ಗೊತ್ತಿರ್ಬೋದು. ಗೊತ್ತಿಲ್ಲದೆ ಏನು ಚೌಳಿಕಾಯಿ ಅಥವಾ ಗೋರಿಕಾಯಿ ಪಲ್ಯ ಅಂತೂ ನಮ್ಮ ಕರ್ನಾಟಕದಲ್ಲಿ ಯಾರ ಮನೇಲಿ ಮಾಡಲ್ಲ ಹೇಳಿ, ಎಲ್ಲರ ಮನೇಲೂ ಮಾಡೇ ಮಾಡ್ತಾರೆ ಅಲ್ವಾ. ತುಂಬಾ ಟೇಸ್ಟಿಯಾಗಿರುತ್ತೆ ಅದು. ಜೋಳದ ರೊಟ್ಟಿಗೆ ಅಥವಾ ಚಪಾತಿಗಂತೂ ತುಂಬಾ ಒಳ್ಳೆ ಕಾಂಬಿನೇಷನ್ನು. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೆಟೊನ ಹಾಕೋಣ. ಒಂದು ಟೊಮೆಟೊ, ದೊಡ್ಡ ಟೊಮೆಟೊ ಹೆಚ್ಚಿಟ್ಕೊಂಡಿದ್ವಿ, ಅದನ್ನು ಸಹ ಈಗ ಹಾಕಿ ಫ್ರೈ ಮಾಡ್ತಾಯಿದ್ದೀವಿ. ನಾವು ನಮ್ಮ ಕಡೆ ಹೀಗೆ ಮಾಡೋದು, ಒಬ್ಬೊಬ್ಬರ ಕಡೆ ಒಂದೊಂದು ಥರ ಇರುತ್ತೆ, ನನಗೆ ಗೊತ್ತಿಲ್ಲ. ಬೇರೆ ಬೇರೆ ಕಡೆ ಹೇಗೆ ಮಾಡ್ತಾರೆ ಅಂತ ನಂಗೆ ಗೊತ್ತಿಲ್ಲ. ನಿಮ್ಮ ಕಡೆ ಎಲ್ಲ ಹೇಗೆ ಮಾಡ್ತೀರಾ ಅಂತ ಕಾಮೆಂಟಲ್ಲಿ ಹಾಕಿ. ನಾವು ಈ ಥರ ಮಾಡೋದು ಅಂತ ನಾವು ಊರಲ್ಲಿ ಹೋದಾಗ ಮಾಡಿದ್ದು. ಇದು ಒಂದು ಬೌಲ್ ಆಗೋಷ್ಟು, ಅಂದರೆ ಒಂದು ಸ್ವಲ್ಪ ಶೇಂಗಾನ, ಅಂದರೆ ಕಡಲೆ ಬೀಜನ ಹುರ್ಕೊಂಡು ಇಟ್ಕೊಂಡಿದ್ದೀವಿ, ರೋಸ್ಟ್ ಮಾಡಿಕೊಂಡು ಅದನ್ನು ತಣ್ಣಗಾಗ್ಲಿಕ್ಕೆ ಬಿಟ್ಟಿದ್ದೀವಿ. ನೋಡಿ, ಇಲ್ಲಿ ಸಣ್ಣದಾಗಿ 1 kg, ಯಾಕೆಂತಂದ್ರೆ 7-8 ಜನರಿಗೆ ನಾವು ಮಾಡಬೇಕಿತ್ತು. ಸೊ ಇದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಚೌಳಿಕಾಯಿ ಅಥವಾ ಗೋರಿಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಅದನ್ನು ಚೆನ್ನಾಗಿ ಒಂದು 2-3 ಸೀಟಿ ಹಾಕಿ ಬಾಯ್ಲ್ ಮಾಡಿಟ್ಕೊಂಡಿದ್ವಿ, ಬೇಯಿಸಿಟ್ಕೊಂಡಿದ್ವಿ. ಇಲ್ಲಾಂದರೆ ಅದು ಬೇಯೋದು ತುಂಬ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತ ಮೊದಲೇ ಕುಕ್ಕರಲ್ಲಿ ಸೀಟಿ ಹಾಕಿಸಿ ಬೇಯಿಸಿಟ್ಕೊಂಡಿದ್ವಿ. ಅದನ್ನು ಈ ಒಗ್ಗರಣೆದೇನು ಹಾಕಿದ್ದೀವಲ್ಲ, ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಇದನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ರಾಯಿತು. ಒಂದು ಸರಿ ಎಲ್ಲದನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೋಡಿ, ಸ್ವಲ್ಪ ಉಪ್ಪು ಸ್ವಲ್ಪನೇ ಹಾಕಿ ಟೇಸ್ಟ್ ಎಷ್ಟು ಬೇಕೋ ಅಷ್ಟಂತ ನೋಡ್ಕೊಂಡು ಹಾಕೋದು ಅಷ್ಟೇ. ತುಂಬ ಚೆನ್ನಾಗಿರುತ್ತೆ ಇದು. ಮತ್ತು ಮಾಡೋದಕ್ಕೇನು ತ್ರಾಸಿಲ್ಲ. ನೀವು ಯಾವ ಥರ ಕಟ್ ಮಾಡ್ತೀರಿ ಆ ಥರ ಕಟ್ ಮಾಡ್ಕೊಂಡು. ಇಷ್ಟೇ ಸಣ್ಣ, ಇನ್ನೂ ಸಣ್ಣದಾಗಿ ಹೆಚ್ಚುತ್ತೀವಿ, ಆದರೆ ನಾವು ಇಷ್ಟೇ ದೊಡ್ಡ ಹೆಚ್ಚಿದ್ವಿ ಚಪಾತಿಗೋಸ್ಕರ. ಆಮೇಲೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರು, ಆಮೇಲೆ ರಸಮ್ ಪೌಡ್ರು, ಅಥವಾ ಯಾವುದಾದ್ರೂ ಮನೇಲಿ ನಾವು ಮಾಡಿಟ್ಕೊಂಡಿರೋ ಸಾಂಬಾರು ಪೌಡ್ರು, ಅಂದರೆ ಸಾರಿನ ಪುಡಿ ಯಾವುದಾದ್ರೂ ಹಾಕ್ಬೋದು. ನಾವು ಸ್ವಲ್ಪ ಮನೆಯಲ್ಲೇ ಮಾಡಿಟ್ಟಿದ್ದು ಸಾರಿನ ಪುಡಿ, ಅಂದರೆ ಸಾಂಬಾರು ಪುಡಿನ ಹಾಕಿದ್ವಿ 1 ಸ್ಪೂನು. ಆಮೇಲೆ ರೆಡ್ ಚಿಲ್ಲಿ ಪೌಡ್ರು ಎಲ್ಲ ಹಾಕಿ ಚೆನ್ನಾಗಿ ಒಂದು ಸರಿ ಸ್ವಲ್ಪ ನೀರು ಹಾಕಿ ಬೇಯಿಸಿ. ಹಸಿಕಾಯಿ ತುರಿನ ಹಾಕಲಿಲ್ಲ ಅಂದರೆ ಹೇಗೆ ಹೇಳಿ, ಹಾಕಲೇಬೇಕು ಟೇಸ್ಟಿಗೆ. ಅದಾದಮೇಲೆ ನಾವು ಇಲ್ಲೇನು ಶೇಂಗಾನ ಹುರ್ಕೊಂಡಿದ್ವಲ್ಲ, ಅದನ್ನು ಸಹ ಸ್ವಲ್ಪ ಪೌಡ್ರ್ ಮಾಡಿಟ್ಕೊಂಡು ಅದನ್ನು ಚೆನ್ನಾಗಿ ಇದೆಲ್ಲ ಬೆಂದ ಮೇಲೆ ಒಂದು ಸ್ವಲ್ಪ ಧನಿಯಾ ಹಾಕಿ, ಧನಿಯಾ ಅಂದರೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ, ಆಮೇಲೆ ಒಂದು 2-3 ಸ್ಪೂನು ಶೇಂಗಾ ಪುಡಿನೂ ಹಾಕೋದು. ಭಾಳ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದಕ್ಕೆ ನಾವು ಬೆಳ್ಳುಳ್ಳಿ ಏನೇನು ಹಾಕಲ್ಲ, ಈ ಥರ ಎಲ್ಲ ಹಾಕಲ್ಲ, ಸಿಂಪಲ್ಲಾಗಿ ತುಂಬ ಒಳ್ಳೆಯ ಒಂದು ರೆಸಿಪಿ. ನೀವು ಹಸಿಮೆಣಸಿನ್ಕಾಯಿ ಹಾಕ್ತೀರಾ ಅಂದರೆ ಹಾಕ್ಬೋದು, ನಾವು ಹಾಕಿರಲಿಲ್ಲ. ಹೇಗಿದೆ ಅಂತ ಹೇಳಿ, ಇಷ್ಟ ಆದರೆ ಲೈಕ್ ಮಾಡಿ. ನೀವು ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಚಪಾತಿಗಂತೂ, ಚಪಾತಿ, ಜೋಳದ ರೊಟ್ಟಿಗೆಲ್ಲ ಅಥವಾ ಪುರಿಯೂ ಸಹ ಮಾಡಿಸಿದ್ದು ಒಂದು ರೆಸಿಪಿ. ಬಹಳ ಚೆನ್ನಾಗಿರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೆ ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ. ಹೇಗೆ ಅನ್ನಿಸ್ತು ಅಂತ ಹೇಳಿ.